ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ದೇಶ ವಿದೇಶಗಳಲ್ಲಿ ಪ್ರಪಂಚದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಚಿಕ್ಕಬೆಣಕಲ್ PDOದವರು ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹಗುರವಾಗಿ ಮಾತನಾಡಿ ಗ್ರಾಮ ಪಂಚಾಯತಿ ಪಕ್ಕದಲ್ಲಿರುವಂಥ ನಾಮಫಲಕಗಳಿಗೆ ಯಾವುದೇ ರೀತಿಯಿಂದ ಪೇಂಟ್ ಬಡಿಯದೆ 3 ವರ್ಷಗಳ ಕಳೆದರೂ ಸಹ ಅದೇ ರೀತಿ ಬೋರ್ಡ್ಗೆ ಹೂನಾರ ಹಾಕಿ ಕಾಯ್ಗೊಳ್ಳುವುದು ಅಂಬೇಡ್ಕರ್ ಜಯಂತಿ ಸಂಕ್ಷಿಪ್ತವಾಗಿ ಮಾಡಿ ಕೈ ತೊಳ್ಕುವಂಥ ಗ್ರಾಮ ಪಂಚಾಯತಿ PDOಗಳಾದಂಥ ಇಂದ್ರ ಅವರು ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಿಸಿಕೊಳ್ಳಬಾರದಂತೇಳಿ ಬುಕ್ಕದಲ್ಲಿ ಓದಿ ಇಂದು ದಲಿತ ಸಂಘಟನೆಗಳಿಗೆ ಉತ್ತರವನ್ನು ನೀಡಿದರು. ಗ್ರಾಮ ಪಂಚಾಯತಿ ಚಿಕ್ಕಬೆಣಕಲ್ ವ್ಯಾಪ್ತಿಯಲ್ಲಿ ಬರುವ ಒಟ್ಟು 9 ಗ್ರಾಮ ಪಂಚಾಯತಿಗಳು ಒಳಗೊಂಡಂತೆ ಚಿಕ್ಕಬೆಣಕಲ್, ಹಳೆ ಬೆಣಕಲ್, ಮುಕ್ಕುಂಪಿ, ಲಿಂಗದಹಳ್ಳಿ, ಯಡಹಳ್ಳಿ, ಹೇಮಗುಡ್ಡ, ಹಳೆ ಕುಮಟ, ಹೊಸ ಹಿರೇಬೆಣಕಲ್, HG ರಾಮರ್ ಕ್ಯಾಂಪ್ ಒಟ್ಟು 9 ಗ್ರಾಮ ಪಂಚಾಯತಿ ಒಳಗೊಂಡಂತ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಜನಸಂಖ್ಯೆ 1800 ಜನಸಂಖ್ಯೆ ಇದೆ. ದಲಿತರು 100 ಜನಸಂಖ್ಯೆ ಇರುವುದರಿಂದ ಇಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಿಕೊಳ್ಳದೆ ಕಾಲಹರಣ ಮಾಡದಂತ ಗ್ರಾಮ ಪಂಚಾಯತಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಗ್ರಾಮ ಪಂಚಾಯತಿ ಸರಿಯಾದ ಸಮಯಕ್ಕೆ ಬರದ ಇಂದಿರಾ ಮೇಡಮ್ ಅವರು ಇಂದು ಜನರು ಮತ್ತು ದಲಿತ ಸಂಘಟನೆಗಳ ತರಾಟೆ ತೆಗೆದುಕೊಳ್ಳುವುದು ಉಂಟು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 3 ವರ್ಷಗಳ ಕಾಲ ಗತಿಸಿದರೂ ನಾಮಫಲಕ ಗ್ರಾಮ ಪಂಚಾಯತಿ ಪಕ್ಕದಲ್ಲಿರುವಂತಹ ನಾಮಫಲಕಕ್ಕೆ ಪೇಂಟ್ ಹಚ್ಚದೆ 3 ವರ್ಷಗಳ ಕಳೆದರೂ ಅದೇ ಪೇಂಟ್ ಮೇಲೆ ಹೂನಾರ ಹಾಕಿ ಕಾಯಿ ಹೊಡೆದು ಕೈ ತೊಳ್ಕುವಂತ PDOಗಳು ಇಂದು ಡಾಕ್ಟರ್ BR ಅಂಬೇಡ್ಕರ್ಗೆ ಹಗುರವ ತೋರಿಸಿದಂತ ಸಂದರ್ಭ ಉಂಟು. ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾದ ಮುದುಕಯ್ಯ ಅಧ್ಯಕ್ಷರು, ಯಮನೂರಪ್ಪ ಉಪಾಧ್ಯಕ್ಷರು, ಮಲ್ಲಿಕಾರ್ಜುನ್, ಪರಶುರಾಮ್, ರಮೇಶ್, ಸೋಮಶೇಖರ್, ಪ್ರವೀಣ್, ರಾಜು, ಕಾರ್ತಿಕ್ ಇನ್ನು ಮುಂತಾದ ದಲಿತ ಯುವಕ ಸಂಘದವರು ಇಂದು ಚಿಕ್ಕಬೆಣಕಲ್ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕಿ ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಿಸಿಕೊಳ್ಳಬಾರದು ಅಂತೇಳಿ PDOದವರು ಹೇಳಿದ್ರಿಂದ ರೋಚಿಗೆದ್ದಂತ ದಲಿತ ಸಂಘಟನೆಗಳು ಇಂದು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಇದು ಅನುದಾನ ಕೂಡ ಇಷ್ಟೆಲ್ಲ ಬುಕ್ಕ ತಂದು ಅಂಬೇಡ್ಕರ್ ಜಯಂತಿ ಆಚರಿಸೋಣ ನಾವು ಅದನ್ನ ಏನ್ ಮಾಡಬೇಕು ಮಾಡ್ತಿಂತೀವಿ. ನೀನು ರೊಕ್ಕಿಟ್ಗ ಪಂಚಾಯತಿ PDOಗೆ ಧಿಕ್ಕಾರ, ಭ್ರಷ್ಟ ಪಂಚಾಯತಿ PDOಗೆ ಧಿಕ್ಕಾರ, ಭ್ರಷ್ಟ ಪಂಚಾಯತಿ PDOಗೆ ಧಿಕ್ಕಾರ, ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಮಾಡತಕ್ಕಂಥ PDOಗೆ ಧಿಕ್ಕಾರ, ಸಾರ್ವಜನಿಕರ ಏನೇ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ PDOಗೆ ಧಿಕ್ಕಾರ. ಹಿಂಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಜನಾಂಗದವರು ಎಷ್ಟು ಕೇಳಿದ್ರು ಇವ್ರು ಏನು ಮಾತಾಡಂಗಿಲ್ಬಿಡ ಅನ್ನೋದು ಬ್ಯಾಸರಿಕೆ ಅಂತ ಬಿಟ್ಬಿಡೋದು ಸರ್. ಎಲ್ಲರೂ ಬ್ಯಾಸರಿಕೆ ಅಂದು ಹಿಂಗತೆ ಮಾಡೋದ್ರಿಂದ ಬಿಟ್ಟನೆಪ್ಪ ಅಂದ್ರೆ ಮತ್ತೆ ಜಯಂತಿನ ಆಚರಿಸ್ತಾರೆ ಯಾರು ಸರ್? ಹಂಗಾಗಿ ಇವಾಗ ಮೀಡಿಯಾದವ್ರು ನೀವು ಹೇಳ್ತಾ ಇದ್ದೀವಿ, ಅವ್ರು ನೋಡಿರಿ ಸರ್, ನೀವು ಮಾತಾಡ್ರಿ. ನಮಗೆ ರೆಸ್ಪಾನ್ಸ್ ಮಾಡೋದು ಹೆಂಗೆ ಸರ್? ನೀವು ಬಂದಿದ್ದೀರಿ, ನೀವು ಕೇಳ್ರಿ ಅವ್ರನ್ನ, ನಿಮ್ಗೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಕೇಳ್ರಿ ಸರ್. ನಿಮಗೆ ಕೊಟ್ಟಿರೋದು 4ನೇ ತಾರೀಕು ಬಂದು ನಿಮಗೆ ಗೊತ್ತಿರಲ್ಲ, ಅದು ಹೆಂಗೆ ಗೊತ್ತಿರ್ತದೆ ಮೇಡಮ್? ಡ್ಯೂಟಿ ಮಾಡಿ ನೋಡಿ ಅದ್ರ ಬಗ್ಗೆ ಕಾಳಜಿ ತೊಗೊಂಡ್ರೆ ಗೊತ್ತಿರ್ತದೆ. ಯಾಕಂದ್ರೆ ಅಂಬೇಡ್ಕರ್ ಅನ್ನೋದು ನಿಮಗೆ ಅದು ಕೇರ್ಲೆಸ್ ಆಗಿಬಿಡುತ್ತೆ.
ಅಂಬೇಡ್ಕರ್ ಅನ್ನೋದೇ ಕೇರ್ಲೆಸ್ ಆಗೈತಿ. ಯಾವ ಸ್ಥಾನದಾಗ ಬಂದು ಯಾರಿಂದ ಕುಂತೀವಿ ಅನ್ನೋದು ನಿಮಗೆ ಗೊತ್ತು. ಅದು ಗೊತ್ತಿಲ್ಲ ಅಂದಾಗ ನಿಮ್ಗೆ ಅದು ಹೆಂಗೆ ಗೊತ್ತದ? ನೋಡ್ರಿ, ನಾ ಕೊಟ್ಟಿರೋದು ಡೇಟು ಯಾವಾಗ ಕೊಟ್ಟಿರಿ ಅನ್ನೋದು ಗೊತ್ತಿಲ್ಲ ಅಂತ್ರಿ. ಆಮೇಲೆ ಯಾವಾಗ ಇನ್ವರ್ಡ್ ಮಾಡ್ಕೊಂಡಿರೋದಂತಾನೆ ಗೊತ್ತಿಲ್ಲ ಅಂತ್ರಿ. ಇವ್ರ ಕೈಗೆ ಕೊಟ್ಟು ಇವ್ರ ಕೈಯಾಗಲೇ ನಾನು ಅದನ್ನು ಕೊಟ್ಟು ಹೋಗಿದ್ರಿ. ಅವ್ರಿಗೆ ನಾ ತಗೊಂಡಿರೋ ಡೇಟ್ ಗೊತ್ತಿಲ್ಲ. ಇವರು ಪಿ ಡಿ ಒ ಪಂಚಾಯತಿ 8 ಪಿ ಡಿ ಒ. ಅವ್ರಿಗೆ ಕೇಳ್ತಾರೆ ಈಗ ಯಾವಾಗ ಕೊಟ್ಟಾಗಿರ, ಯಾವ ಇನ್ವರ್ಡ್ ಬುಕ್ ಏನ್ ಐತಿ, ಅದು ಇನ್ವರ್ಡಿಗೆ ಯಾವಾಗ ಎಂಟ್ರಿ ಮಾಡ್ಕೊಂಡ್ರ ಅನ್ನೋದು ಗೊತ್ತಿಲ್ಲ. ನಾವು ಯಾವಾಗ ಇಸ್ಕೊಂತೀವಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಅಂಬೇಡ್ಕರ್ ಬಗ್ಗೆ ಏನಾದ್ರು ನಾವು ಬಂದು ಕೇಳ್ತೀವಿ. ಪ್ರಿಪ್ರೇಷನ್ ನೋಡ್ರಿ, ಒಂದು ಪೇಂಟ್ ಇಲ್ಲ ಏನಿಲ್ಲ, ಈ ಥರ ಮಾಡಾಕತ್ತಾರ. ಒಂದು 2ನೇ ತಾರೀಕಿಗೆ ಲೆಟ್ರ್ ಕೊಟ್ಟರು ಕೂಡ ಅದು ಮತ್ತೆ ಕೊಟ್ಟರೆ ಯಾವಾಗ ಕೊಟ್ರಿ ಅಂತ ಕೇಳ್ತಾರೆ ವಾಪಸ್. ಮಾತಾಡಕತ್ತಾರಪ್ಪ ಸುಮ್ಮನೆ ಕೈ ಕಡೆ ಸುಮ್ಮನೆ ಕುಂತ್ಕೊಂಡ್ಬಿಡ್ತಾರೆ. ನಾವೆಷ್ಟು ಕ್ವಶನ್ ಕೇಳಿದ್ರೆ ಏನಿಲ್ಲ. ಮತ್ತು ಸಾರ್ವಜನಿಕರು ಫೋನ್ ಮಾಡಿದ್ರು ಕೂಡ ಅದು ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ. ಆ ಒಂದು ಅದಿದ್ರಾಗ ಗೌರ್ಮೆಂಟ್ ಸ್ಥಾನದಲ್ಲಿರೋ ವ್ಯಕ್ತಿ ಹಾಕಿಸಿ ಒಂದು ಅದು ಇಲ್ಲ ರೀ, ಅವ್ರಿಗೆ ರೆಸ್ಪಾನ್ಸ್ ಮಾಡಂಗಿಲ್ಲ ರೀ ಸಾರ್ವಜನಿಕರಿಗೆ. ಒಂದಿಬ್ಬರು ಫೋನ್ ಹಚ್ಚಿದ್ರೆ ಆತವ್ರು ಬ್ಲ್ಯಾಕ್ ಲಿಸ್ಟ್ ರೀ. ಮತ್ತೆ ಈಗ ನಿಮ್ಮ ಬೇಡಿಕೆ ಏನು ಇದಕ್ಕೆ? ಸರ್, ನಮ್ಮ ಬೇಡಿಕೆ ಏನಿಲ್ಲ ಸರ್. ನಮ್ಮ ಬೇಡಿಕೆ ಏನಂತೀವಿ ನೋಡ್ರಿ, ಇದು ಮೊದಲು ಅಂಬೇಡ್ಕರ್ದು ಸ್ಟ್ಯಾಚು ನೋಡ್ರಿ, ಅದು ಫೋಟೋ ಕೂಡ ಅಂಬೇಡ್ಕರ್ದು ಕರೆಕ್ಟಾಗಿ ಸ್ಟ್ಯಾಚು ಮಾಡಿಸಿಲ್ಲ. ಇದೆಲ್ಲ ನೀಟಾಗಿ ಬಣ್ಣ ಪೇಂಟ್ ಗಿಂಟೆಲ್ಲ ಹಚ್ಚಿ ಅದಿದು ಕರೆಕ್ಟಾಗಿ ಮಾಡ್ಬೇಕಂತ. ಮತ್ತು ಅಂಬೇಡ್ಕರ್ ಜಯಂತಿಗೆ ಸ್ವಲ್ಪ ಅನುದಾನ ಕರೆಕ್ಟ್ ಐತ್ರಿ. 5,000ರಿಂದ 1 ಲಕ್ಷ ಐತ್ರಿ. ಆದರೆ ಒಂದು 5,000 10,000 ಕೊಡಂದ್ರೆ ಇವ್ರು 2,000 ಕೊಡ್ತೀವಿ 1,000 ಕೊಡ್ತೀವಿ ಅಂತಾರೆ. ಅದೇನು ಭಿಕ್ಷೆ ಕೊಡ್ತಾರೇನ್ರಿ? 1,000 2,000. ಚಿಕ್ಕಬಣಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕಬಣಕಲ್ ಗ್ರಾಮದಲ್ಲಿ ಪಂಚಾಯತಿ ಮುಂದೆ ಅಂಬೇಡ್ಕರ್ ಒಂದು ಬೋರ್ಡ್ ಮಾಡಿಸಿದ್ದಾರೆ ಸರ್. ಅಂಬೇಡ್ಕರ್ ಬೋರ್ಡ್ಗೆ 3 ವರ್ಷದಿಂದ ಹೇಳ್ತಾ ಇದ್ದೀವಿ. ಅಂಬೇಡ್ಕರ್ ಬೋರ್ಡ್ ಕಿಲುಬು ಬಿಟ್ಟೋಗೈತಿ ಮತ್ತು ಜಂಗ್ ಬಿಟ್ಟೋಗೈತಿ. ಅದಕ್ಕೆ ಪೇಂಟ್ ಮಾಡಿಸ್ರಿ ಅಂತಂದೇಳಿ 3 ವರ್ಷದಿಂದ ಹೇಳ್ತಾ ಇದ್ದೀವಿ. 3 ವರ್ಷದಿಂದನೇ ಬರೀ ಅದಕ್ಕೆ ಒಂದು ಹೂವಿನ ಹಾಕೋದು, ಪೂಜೆ ಮಾಡೋದು, ಕೈಗೊಡೋದಾಗೈತಿ. ಮೇಡಮ್, ಯಾಕೆ ನೀವು 3 ವರ್ಷದಿಂದ ಮಾಡಿಸ್ತಾ ಇಲ್ಲ ಅದಕ್ಕೆ ಅಂಬೇಡ್ಕರ್ ಬೋರ್ಡ್ ಪೇಂಟ್ ಅಂತ ಹೇಳಿದ್ರೆ, ನಮ್ಮ ಪಂಚಾಯತಿ ಒಳಗೆ ತೆರಿಗೆ ಯಾವ ಉಸಿಲಿ ಆಗ್ತಾ ಇಲ್ಲ, ತೆರಿಗೆ ಬರ್ತಾ ಇಲ್ಲ, ಹಂಗಾಗಿ ನಾವು ತೆರಿಗೆ ಯಾವಾಗ ಬರ್ತೈತಿ ಅವಾಗ ನಾವು ಅದನ್ನು ಪೇಂಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸರ್. ಆಮೇಲೆ ಪ್ರತಿ ವರ್ಷನೂ ಅಂಬೇಡ್ಕರ್ ಒಂದು ಜಯಂತಿ ಮಾಡೋಕೆ ಪ್ರತಿ ಹಳ್ಳಿ ಒಳಗೂ ಒಂದು ಅಂಬೇಡ್ಕರ್ ಜಯಂತಿ ಮಾಡೋರಿಗೆ 5,000ದಿಂದ ಹಿಡಿದು ಲಕ್ಷ ತನಕನ ಪಂಚಾಯತಿ ಒಳಗೆ ಅವರು ಜಯಂತಿ ಮಾಡೋಕ್ಕೋಸ್ಕರ ಹಣ ಬಿಡುಗಡೆ ಮಾಡ್ತಾರೆ ಸರ್. ನಾವು ಪ್ರತಿ ಸರನಿ ಇವ್ರ ಕಡೆಯಿಂದ ಓರಾಡಿ ಕೊಡ್ರಿ ಅಂತಂದೇಳಿ ಬೇಡಿಕೆ ಅಂದನು ಕೇಳಿದ್ರು, ನಿಮಗೆ ಮಾಡೋ ಕೆಲಸ ಇಲ್ಲ ನಿಮಗೆ, ಅಂಬೇಡ್ಕರ್ ನಿಮಗೆ ದುಡ್ಕೊಂಡು ತಿನ್ನೋಕೆ ಹೇಳ್ಯಾರ, ಹಿಂಗತ್ತೆ ಭಿಕ್ಷೆ ಬೇಡಕ್ಕೆ ನೀವು ನಮಗೆ ರೊಕ್ಕ ಕೊಡೋಕ್ಕಿಲ್ಲ ಇಲ್ಲಿ ಅಂತ ಏನು ಬೇಕಾದ ಕೆಟ್ಟದಾಗಿ ಮಾತಾಡ್ಕೊಂಡು ಒಟ್ಟು ದುಡ್ಡನ್ನು ನಮ್ಗೆ ಇದು ಮಾಡೋಕ್ಕೆ ತಯಾರಿಲ್ಲ ಸರ್. ಆದರೂ ನಾವು ಹೋರಾಡಿ ಇದು ಮಾಡಿದ ಮೇಲೆ ಒಂದು 5,000 ರೂಪಾಯಿ ಕೊಡ್ತಿದ್ರಿ ಸರ್ ವರ್ಷ. ಈ ವರ್ಷ ಕೇಳಕ್ಕೆ ಬಂದಪ್ಪ ಅಂದ್ರೆ, ಇವಾಗ ನೀವು ಅಂಬೇಡ್ಕರ್ ಬೋರ್ಡಿಗೆ ಪೇಂಟ್ ಮಾಡಿಸ್ ಅಂತ ಹೇಳ್ತಿದ್ದೀರಲ್ಲ, ಹಂಗಾಗಿ ಅದು ಪೇಂಟ್ ಮಾಡಿಸ್ತೀವಿ, ನಿಮಗೆ ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ರೊಕ್ಕ ಕೊಡೋಲ್ಲ, ನಮ್ಮ ಪಂಚಾಯತ್ ರೊಕ್ಕ ಇಲ್ಲ ಅಂತ ಹೇಳ್ತಾರೆ ಸರ್ ಇವಾಗ ವಿಡಿಯೋ ಮೇಡಮ್. ಆಮೇಲೆ ನಾವು ಯಾವಾಗೇ ಫೋನ್ ಹಚ್ಚಿದ್ರು ಈಗ ಪಂಚಾಯತಿಗೆ ಸಮ್ಮರ್ ಟೈಮ್ ಅಂತಂದೇಳಿ 8 ಗಂಟೆಯಿಂದ ಹಿಡಿದು 1 ಗಂಟೆ 2 ಗಂಟೆ ತನಕ ಡ್ಯೂಟಿ ಟೈಮಿಂಗ್ ಅಂತ ಸರ್. ನಾವು ಬೇರೆ ಟೈಮಿಗೆ ಫೋನ್ ಹಚ್ಚಿದ್ರೆ ನನ್ನ ಟೈಮಿಗೆ ಮುಗೀತು, ನೀವು ಪಂಚಾಯತಿಗೆ ಬಂದು ಮಾತಾಡ್ರಿ ಅಂತ ಹೇಳ್ತಾರೆ ಸರ್. ನಾವು ಸೋಮವಾರದ ಇಲ್ಲಿಗೆ 1ನೇ ತಾರೀಕಿನಿಂದ ಇಲ್ಲಿ ತನಕ ಮಾತಾಡಕತ್ತೀವಿ. ಇವಾಗ ಸೋಮವಾರದ ಅವರಿಂದ ಫೋನ್ ಹಚ್ಚಿದ್ರೆ ನಮ್ಮ ನಂಬರ್ ಯಾವ ನಂಬರಿಂದ ಫೋನ್ ಹಚ್ಚಿದ್ರೆ ನಾವು ಅಂದ ತಕ್ಷಣ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡೋದು. ಮತ್ತೆ ಒಂದು ದಿವಸ ಫೋನ್ ಹಚ್ಚಿದ್ನಪ್ಪ ಅಂದ್ರೆ, ಇಲ್ಲ ನೀವು ಬಂದು ಪಂಚಾಯತಿಗೆ ಬಂದು ಮಾತಾಡ್ರಿ ಅಂತ. ಪಂಚಾಯತಿಗೆ ನೀವು 8 ಗಂಟೆಗೆ ಬಂದು ಕುಂತೀವಿ ಸರ್. ಈಗ 11ವರೆಗೆ ಬಂದಾರೆ. 11ವರೆಗೆ ಬಂದು, ಅಲ್ಲ ಮೇಡಮ್ ನೀವು ಮತ್ತು ಸಮ್ಮರ್ ಟೈಮಿನ ಟೈಮಿಂಗ್ 8 ಗಂಟೆಯಿಂದ 1 ಗಂಟೆ ಅಂತೀರಿ, ಮತ್ತು ನಾವು ಬಂದು 8 ಗಂಟೆಗೆ ನಾವು ಕುಂತ್ಕೊಂತೀವಿ ಅಂದಪ್ಪ ಅಂದ್ರೆ ಒಟ್ಟು ಮಾತಿಲ್ಲ, ಕತೆ ಇಲ್ಲ ಸರ್. ಮಾತಾಡೋಂಗಿಲ್ಲ. ಮತ್ತು ಏನು ಸಮಸ್ಯೆ ನಿಂದ ಅಂತ ಕೇಳ್ತಾರೆ. 1ನೇ ತಾರೀಕಿನಿಂದ ಹಿಡಿದು 13ನೇ ತಾರೀಕು ಸರ್, ಇವತ್ತು ನಾಳೆ ಜಯಂತಿ ಇರೋದು. ನಮಗೆ ಅಲ್ಲ ಮೇಡಮ್ 1ನೇ ತಾರೀಕಿಂದ 13ನೇ ತಾರೀಕು ತನಕ ಹೇಳಕತ್ತೀವಿ, ನಿಮಗೆ ಕೇಳ್ತಿಲ್ಲ ಅಂದ್ರೆ ನಿಮ್ದು ಏನು ಸಮಸ್ಯೆ ಯಾಕೆ ಬಂದಿರಿ ಅಂತ ಕೇಳ್ತಾರೆ. ಮತ್ತೆ ಒಳ್ಳೆ ಫೋನಾಗ ನಾನು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೀನಿ ಸರ್. ಆಮೇಲೆ ಮತ್ತೆ ಅವ್ರು ಏನು ಮಾಡಿದ್ರು, ಇಲ್ಲಿ ಅಸಿಸ್ಟೆಂಟ್ ಆಫೀಸರ್ ಅಂತಂದೇಳಿ ಬೆಂಗಳೂರಲ್ಲಿ ನಂಬರ್ ಕೊಟ್ಟರೆ ಅಸಿಸ್ಟೆಂಟ್ ಆಫೀಸರ್ಗೆ ಒಂದು ಸುಮಾರು 20 ಸಲ ಫೋನ್ ಹಚ್ಚಿ ಸರ್, ಅವರು ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ನಮ್ಮ ದಲಿತ ಸಂಘಟನೆಗೆ ಫೋನ್ ನಂಬರ್ ಕೊಟ್ಟಿವಿ ಸರ್. ದಲಿತ ಸಂಘಟನೆಗೆ ನಂಬರ್ ಫೋನ್ ಹಚ್ಚಿದ್ನಪ್ಪ ಅಂದ್ರೆ ಇವ್ರಿಗೆ ಒಟ್ಟು ಅವ್ರ ನಂಬರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ರೀ. ಒಂದು ವೇಳೆ ರಿಸೀವ್ ಮಾಡಿದ್ರೆ ನಾವು ಹಿಂಗತ್ತೆ ದಲಿತ ಯಾಕ್ರಿ ಹಿಂಗತ್ತೆ ಹುಡುಗರು ಹಿಂಗೆ ರೊಕ್ಕ ಕೇಳೋಕೆ ಜಯಂತಿ ಮಾಡೋಕೆ ಬಂದಾರಂತಂದ್ರೆ ಫೋನು ಬ್ಲ್ಯಾಕ್ ಲಿಸ್ಟ್ ಸಲ ಸಾರ್ವಜನಿಕರಿಗೆ ಅಂತಂದು ಅವ್ರಿಗೆ ಸಂಬಳ ತಗೊಂತಾರೆ. ಅವ್ರ ನಂಬರು ಎಲ್ಲ ನಂಬರ್ ಒಂದು ಯೂತ್ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೊಳ್ಳೇನ ನಮ್ಮ ನಂಬರ್ಲಿ ಹೆಚ್ಚಿವಿ, ನಮ್ಮ ನಂಬರು ಬ್ಲಾಕ್ ಲಿಸ್ಟ್ ಹಾಕ್ತಾರೆ. ಇವರು ಸ್ಥಾನಮಾನದಾಗ ಸಂಬಳ ತಗೊಂತಾರೆ ಅಂದಮೇಲೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡ್ಕೊಂತಿರ್ಬೇಕು. ನಾವೇನು ಅವ್ರ ಮನೆದ ರೊಕ್ಕ ಕೇಳಿಲ್ಲ. ಗೌರ್ಮೆಂಟಿಂದ ಬಂದ ಹಣನ ನಮ್ಮ ಸಂವಿಧಾನ ಶಿಲ್ಪಿ ಅವ್ರು ಅಂಬೇಡ್ಕರ್ ಈಗ ಸಾಮಾನ್ಯ ಯಾರಿಗೆ ಕೊಟ್ಟರು ಅಂತ ಕೇಳಿದ್ರು ಅವ್ರು ಬಾಯಿ ಬಿಡೋಷ್ಟು ತಯಾರಿಲ್ಲ ಅಂದ್ರೆ ಏನು ಹೇಳ್ಬೇಕ್ರಿ ಅವರಿಗೆ. ಅವ್ರಿಗೆ ಒಂದು ಹೋರಾಟಗಾರರು ಯಾರು ಅನ್ನೋದು ಪ್ರಜ್ಞೆನೇ ಇಲ್ಲ. ಅಕ್ಕಪಕ್ಕದ ಹಳ್ಳಿ ಈ ಪಂಚಾಯತಿ ಬಿಡ್ರಿ ಸರ್, ಬೇರೆ ಪಂಚಾಯತಿಗಳಿಗೆ ಹೋಗ್ರಿ, ಆ ಕಡೆ ಪಂಚಾಯತಿಗೆ ಎಲ್ಲ ಹಳ್ಳಿಗಳಿಗೆ ಬಂದೈತೆ ಅಮೌಂಟ್. ಇದನ್ನ ಎಲ್ಲ ಕಡೆಗೆ ಸಂಕ್ಷಿಪ್ತವಾಗಿ ನಾವು ಕೇಳ್ಕೊಂಡು ಇಲ್ಲಿ ಬಂದರೂ ಕೂಡ ಇವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಇವ್ರ ಅಧಿಕಾರಿಗಳಾಗಿದ್ದು ಏನು ಉಪಯೋಗ ರೀ ನಮಗೆ? ಇಲ್ಲಿ ಪ್ರಶ್ನೆ ಮಾಡೋರಿಲ್ಲ ಅಂತ ಕೂಡಲೇ ಅವ್ರು ಏನು ಅನ್ಕೊಂಬಿಟ್ರೆ ತಲೆಯಾಗ ಯಾರು ಬರಲ್ಲ ನಮ್ಮನ್ನು ಕೇಳಲ್ಲ ಅಂತಂದು ಅವ್ರ ತಲೆಗೈತಿ. ಅದನ್ನು ನೀವು ಸ್ವಲ್ಪ ಮಾತಾಡಿ ಅದನ್ನೇನು ಅವರು ಇವಾಗ ನೀವು ಸ್ಥಾನದಾಗ ಕುಂತಿರಲ್ಲ, ಯಾರು ಇದರಿಂದ ಕುಂತಿರಿ ಮೇಡಮ್? ಇಲ್ಲಿ ಜಯಂತಿ ಮಾಡ್ಬೇಕನ್ನೋದಿಲ್ಲ. ಅಂಬೇಡ್ಕರ್ ಅಭಿಮಾನಿಗಳಲ್ಲ ನೀವು? ಈ ಸ್ವಲ್ಪ ಓದ್ರಿದ್ದು ಏನಕ್ಕೆ ಬರ್ತೈತಿ ಅಂತ
ಆಚರಿಸುವುದನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಇಷ್ಟಪಡುತ್ತಿರಲಿಲ್ಲ. ಅವರ ಪ್ರಕಾರ ಅದು ವ್ಯಕ್ತಿಯನ್ನು ದೈವೀಕರಿಸುವ ಕೆಲಸ ಅಂತ ಅವರು ಇಷ್ಟಪಡ್ತಿದ್ರಲ್ಲ, ಅವರೇ ಇಷ್ಟಪಡ್ತಿದ್ರಲ್ಲ. ಅಂದ್ರೆ ಈಗ ಅವ್ರು ಇಷ್ಟಪಡ್ತಿಲ್ಲ, ನಾವು ಅವ್ರ ಅವ್ರು ಅಂಬೇಡ್ಕರ್ ನಾನು ಆಡಳಿತಾಧಿಕಾರಿ ಅದರಲ್ಲ ಬಂದಾರಲ್ಲ ಅವ್ರನ್ನ ಕೇಳಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಸರ್ ಅದು ಆಯ್ತು ಬಿಡು ಅಂತಂದ್ರಲ್ಲ. ಈಗ ಅಲ್ಲೇ ಅಂಬೇಡ್ಕರ್ದು ಮೂರ್ತಿ ಐತಲ್ರಿ ಸರ್, ಅದು ಪೇಂಟ್ ಮಾಡ್ಸಕತ್ತೀನಿ. ಇವಾಗ ನಾನು ಪೇಂಟ್ ಮಾಡ್ಸಕತ್ತೀನಲ್ಲ, ಅದಕ್ಕೆ ಈ ಸಾರಿ 5,000 ರೂಪಾಯಿ ಕೊಡೋಕ್ಕಾಗಲ್ಲ, 2,000 ರೂಪಾಯಿ ಕೊಡ್ತೀನಿ ತಗೋರಿ. ಯಾಕಂದ್ರೆ ಇಲ್ಲಿ ಪೇಂಟ್ ಮಾಡಿಸ್ಬೇಕಾದ್ರೆ ಇದ್ರದ್ದು ಅಂಬೇಡ್ಕರ್ದು ಅಂತಂದ್ರೆ 2,000 ರೂಪಾಯಿ ಆಗಲ್ಲ ಅಂತ ಅವ್ರಿಗೆ ನಮ್ಗೆ ಇಷ್ಟ ಕೊಟ್ರ ಅಂತಂದ್ರೆ ಇವ್ರು ವಾದ ಸರ್ ಅಷ್ಟೇ. ಇಲ್ಲ ಮೇಡಮ್, 5 ವರ್ಷದಿಂದ ಪೇಂಟ್ ಮಾಡಿಸಿಲ್ಲ ಅಂತ ಹೇಳ್ತಿದಾರೆ ಸಂಘ ಸಂಸ್ಥೆಗಳು. 5 ವರ್ಷದಿಂದ ಯಾವುದೇ ರೀತಿಯಿಂದ ಬೋರ್ಡ್ಗೆ ಪೇಂಟ್ ಮಾಡಿಸಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ ಸರ್, ಅದಕ್ಕೆ ಪೇಂಟ್ ಮಾಡ್ಸಕತ್ತೀನಿ ಸರಿ. 5 ವರ್ಷದ ನಂತರ ನಾ ಬಂದು 3 ವರ್ಷ ಆಯ್ತು, 2.5 ವರ್ಷ ಆಯ್ತು ನಾ ಬಂದು. ನನಗೆ ಗಮನಕ್ಕೆ ಬಂದೈತಿ, ನಾನು ಪೇಂಟ್ ಮಾಡ್ಸಕತ್ತೀನಿ. ಅದಕ್ಕೆ ಏನಂತೀನಿ, ಪೇಂಟ್ ಮಾಡ್ಸಕತ್ತೀನಿ ಅಮೌಂಟ್ ಅಲ್ಲಿಷ್ಟು ಪೇಂಟ್ ಮಾಡ್ಸಬೇಕಾಗತ್ತೆ. ಅದಕ್ಕೆ ಈ ಸರಿ 2,000 ರೂಪಾಯಿ ತಗೋರಿ. ಅಲ್ಲ ಮೇಡಮ್, 3 ವರ್ಷದಿಂದ ತಾವು ಅಧಿಕಾರದಲ್ಲಿ ಇದ್ದೀರಿ, ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡ್ಗೆ ತಾವು ಪೇಂಟ್ ಮಾಡಿಲ್ಲ. ಪೇಂಟ್ ಅದರಿ ಅದು ಅಲ್ಲ, ಪೂರ್ತಿಯಾಗಿ ಜಂಗ್ ಹಿಡಿದು ಪೂರ್ತಿ ಇದೆ. ಹಾಂ, ಅಲ್ಲ ನೀವು ನೋಡಿದಂಗೆ ಇದ್ದಲ್ಲ ಮೇಡಮ್, ಬೋರ್ಡ್ ನೋಡಿಲ್ಲ ನೀವು ಸರಿಯಾಗಿ, ಬೋರ್ಡನ್ನ ಅಬ್ಸರ್ವ್ ಮಾಡಿಲ್ಲ. ಅಲ್ಲ ಮಾಡೋದಿದ್ರೆ ನೋಡಿದ್ರೆ ಈಗ ಪೇಂಟ್ ಮಾಡ್ಸಕತ್ತೀನಿ. ಅದಕ್ಕೆ ಈಗ ಅಮೌಂಟ್ ಈಗ 2,000 ರೂಪಾಯಿ ತಗೋರಿ, ಪೇಂಟ್ ತಂದು ಮಾಡ್ಸಕತ್ತೀನಿ ಅಂತ ಹೇಳಿದೆ ಅಷ್ಟೇ, ಮತ್ತೇನಿಲ್ಲ ಬೇರೆ ವಿಷಯ. ಈಗ ತಾವು ಅಂಬೇಡ್ಕರ್ ಬುಕ್ ತೆಗೆದು ತಾವೆಲ್ಲ ಹೇಳಿದ್ರಿ, ಹೇಳಿದೆ ಹೌದು, ಅಂಬೇಡ್ಕರ್ ಜಯಂತಿ ಮಾಡಬಾರ್ದು ಅಂತೇಳಿ ಈ ತರ ಹೇಳಿದಾರೆ ಅಂತ ಹೇಳಿದೆ ನಾನು. ಆಚಾರ್ಯ ಅಂಬೇಡ್ಕರ್ ಜಯಂತಿ ಮಾಡಬಾರ್ದು ಅಂತ ಹೇಳಿಲ್ಲ ನಾನು. ನೀವೇ ಬುಕ್ ತೆಗೆದು ಹೇಳ್ರಿ ಮೇಡಮ್. ಈಗ ನಮ್ಮ ಎದುರಿಗೆ ನಮ್ಮ ಮಾಧ್ಯಮದ ಮುಂದೆ ಹೇಳ್ತಿದ್ದೀರಿ, ನೀವು ತಿರ್ಚಿದ ಅಂತ ಹೇಳ್ತಿರಲ್ಲ. ಈ ತರ ಮಾಡತ್ತಿರಲ್ಲ ನೀವು. ಅಲ್ಲ, ಸುತ್ತೋಲೆ ಇದೆಯಲ್ಲ ಆದೇಶ, ಸರ್ಕಾರದ ಆದೇಶ ನೀವು ಪಾಲಿಸಿರ ಪಾಲಿಸ್ತದಿಲ್ಲ ಮೇಡಮ್ ಅವರೇ. ಇಂದ್ರ ಮೇಡಮ್ ಅವರೇ, ತಾವುಗಳು ಸರ್ಕಾರ ಆದೇಶವನ್ನು ಪಾಲಿಸ ಮಾಡೋದಲ್ಲ. ಮತ್ತೆ ಈಗ ಬುಕ್ಕ ತೆಗೆದು ಆಚರಣೆ ಮಾಡೋದು ಎಲ್ಲಿದೆ ಅಂತ ಕೇಳ್ತಿದ್ರೆ, ಅಲ್ಲ ಸುತ್ತೋಲೆ ಇದೆಲ್ಲ ರೂಲ್ಸ್ ಅಲ್ರಿ, ಸರ್ಕಾರ ಆದೇಶ ಇರುತ್ತಲ್ರಿ ಮೇಡಮ್. ಮತ್ತೆ ಮಾಡ್ಬೇಕು. ಅಲ್ಲ, ತಾವುಗಳು 3 ವರ್ಷ ಆಯ್ತು ಅಧಿಕಾರ ವಹಿಸ್ಕೊಂಡ. 3 ವರ್ಷದಿಂದ ತಗಡಿಗೆ ಒಂದು ಅಂಬೇಡ್ಕರ್ ತಗಡಿಗೆ ಪೇಂಟ್ ಹಾಕಲಾಗಿದೆ. ನಮ್ಮ ಕೊಡ್ತಕ್ಕಂಥ ಅನುದಾನದಾಗ ಅವ್ರಿಗೆ ಅಂಬೇಡ್ಕರ್ ಇದು ಪೇಂಟ್ ಮಾಡಿಸ್ತಾರೆ. ಮತ್ತೆ ಎಷ್ಟೋ ದುಡ್ಡು ಇಲ್ರಿ ಪಂಚಾಯತ್ ಅಂಬೇಡ್ಕರ್ ಬೋಡಿ ಪೇಂಟ್ ಮಾಡ್ಸಕ್ಕೆ. ಕಡಿಮೆ ತಗೋರಿ, 2,000 ರೂಪಾಯಿ ತಗೋರಿ, ಅದು ಪೇಂಟ್ ಮಾಡ್ಸಕ್ಕಿಲ್ಲ ಅಂತ ಹೇಳಿದ್ದೀನಿ. ಅದು ಮತ್ತೆ ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ ನಾನು. ಏನು ತಾವು ತಮ್ಮ ಪಂಚಾಯತಿ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಆಚರಣೆ ನಾಳೆ ಜಯಂತಿಯನ್ನು ಆಚರಣೆ ಮಾಡ್ತಿರೋ ಮಾಡೋದು? ಹಾಂ, ತಾವುಗಳು ಈಗೇನು ಹೇಳಿದ್ರಲ್ರಿ ಮೇಡಮ್, ಬುಕ್ಕ ತೆಗೆದು ಎಲ್ಲ ಅವ್ರಿಗೆ ಇಷ್ಟೆಲ್ಲ ಅಲ್ಲ, ಅವ್ರು ಹೇಳಿದ್ರಿ ಏನು ಜಯಂತಿ ಆಚರಣೆ ಮಾಡಿದಾಗ ನೀವು ಬುಕ್ಕ ತೆಗೆದು ಓದಿದ್ರಿ ಅಲ್ಲ ಮೇಡಮ್. ತಾವುಗಳು ಬುಕ್ಕ ತೆಗೆದು ಮಾರ್ಕ್ ಮಾಡ್ಕೊಂಡು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬಾರ್ದು ಅಂತೇಳಿ ಹೇಳಿದಿಲ್ಲ, ತಾವುಗಳು ಹೇಳಿದ್ರಿ. ಇಲ್ಲಿ ರೆಕಾರ್ಡಿಂಗ್ ಆಗಿದೆ. ತಾವುಗಳು ನೀವು ಈ ರೀತಿ ಮಾಡತ್ತಿರಲ್ಲ, ಅವರು ಅಲ್ಲ, ಇವು ದಲಿತ ಸಂಘಟನೆಗಳು ಮಾಡ್ತಾರೆ ಅಂತ ಜಯಂತಿ ಅಂತ ಬೇಜಾರಾಗ್ತಿದ್ರು ಅವರು. ಬೇಜಾರು ಮೇಡಮ್, ಅಧಿಕಾರಿಗಳಾಗಿ ಜಯಂತಿ ಮಾಡಬಾರ್ದು ಅಂತ ಹೇಳ್ತಿರಲ್ಲ. ಯಾವ ಲೆಕ್ಕ ಸರ್ಕಾರ ಸುತ್ತೋಲೆ ಇದೆ ಮೇಡಮ್, ಸರ್ಕಾರ ಸುತ್ತೋಲೆ ಇದೆ, ಸರ್ಕಾರ ಸುತ್ತೋಲೆ ಇದೆ. ಜಯಂತಿನ ಆಚರಣೆ ಮಾಡ್ಬೇಕಂತೇಳಿ ಸಂಘ ಸಂಸ್ಥೆಗಳು ಒಂದ್ ನಿಮಿಷ ಮೇಡಮ್, ನಾ ಹೇಳ್ತೀನಿ ಕೇಳಿ. ಸಂಘ ಸಂಸ್ಥೆಗಳು ಮನವಿ ಕೊಡ್ತಾರೆ, ಬೋರ್ಡ್ಗಳು ಕ್ಲಿಯರ್ ಮಾಡ್ರಿ, ಬೋರ್ಡ್ಗಳು ಪೇಂಟ್ ಮಾಡ್ರಿ, ಅನುದಾನ ಏನು ಬಂತಂದ್ರೆ ಜಯಂತಿಗಾಗಿ ಕೊಟ್ರಿ ಅಂತ ಕೇಳ್ತಾರೆ. ಅದು ತಾವುಗಳು ಸಮಾಧಾನವಾಗಿ ಹೇಳಿ ಅನುದಾನ ಎಷ್ಟು ಬಂದಿದ್ದಿಲ್ಲ ಅಂತೇಳಿ ತಾವುಗಳು ಜಯಂತಿ ಆಚರಣೆ ಮಾಡಬಾರ್ದು ಅಂತ ಬುಕ್ಕ ತೆಗೆದು ಹೇಳ್ತಿದ್ದೀರಾ. ಯಾವ ಆಧಾರ ಮೇಲೆ ಜಯಂತಿ ಮಾಡಬಾರ್ದು ಅಂತ ಹೇಳ್ತೀರಾ? ಹೇಳಿದ್ರಲ್ಲ, ಈಗ ಅಂಬೇಡ್ಕರ್ ಜಯಂತಿ ಮಾಡಬಾರ್ದು ಅಂತ ಹೇಳ್ತಿದ್ದೀರಲ್ಲ, ಈಗೇನು ಹೇಳಿದ್ರಲ್ಲ ಮೇಡಮ್, ಬುಕ್ಕ ತೆಗೆದು ಹೋದ್ರಿ ಅಂಬೇಡ್ಕರ್ ಜಯಂತಿ ಮಾಡಬಾರ್ದಿದೆ ಅಂತ. ತಾವುಗಳ ಅಭಿವೃದ್ಧಿ ಅಧಿಕಾರಿಗಳಾಗಿ ಡಾಕ್ಟರ್ BR ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ತಾವುಗಳು ನೌಕರಿ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬಾರ್ದು ಅಂತ ಹೇಳ್ತಿರಲ್ಲ, ಯಾವ ಆಧಾರ ಮೇಲೆ? ತಿರ್ಸೋದಲ್ಲ, ನೀವು ತಾವಾಗಿ ಹೇಳಿದ್ರಿ, ನಾ ತಿರ್ಸೋದಿಲ್ಲ. ತಾವಾಗಿ ಹೇಳಿದ್ದ ವಿಚಾರನೇ ಇದೆ ಇಲ್ಲಿ ಮೇಡಮ್. ಅಂಬೇಡ್ಕರ್ ಜಯಂತಿ ಮಾಡಲ್ಲ. ಈಗ ನಾನು ಹೇಳಿದ್ದೀನಿ, ಇಲ್ಲಿ ಪೇಂಟ್ ಮಾಡ್ಸಕತ್ತಿದ್ದೀನಿ. ಅದಕ್ಕೆ ತಾವುಗಳು ಬಂದು 3 ವರ್ಷ ಆಯ್ತು. 3 ವರ್ಷದಿಂದ ಅಲ್ಲ ಮೇಡಮ್, ತಾವುಗಳು ಬಂದು ಅವಕಾಶ ಮಾತಾಡ್ಲಿಕ್ಕೆ ಪೇಂಟ್ ಮಾಡ್ಸಕತ್ತಿದ್ದೀನಿ. ಅದಕ್ಕೆ ಅಮೌಂಟ್ ಅಲ್ಲಿ ಖರ್ಚಾಗತ್ರಿ. ಅದಕ್ಕೆ ಈ ಸಾರಿ 2,000 ರೂಪಾಯಿ ತಗೋರಿ, ಅದು ಪೇಂಟ್ ಮಾಡ್ಸಕತ್ತೀನಲ್ಲ. ಮತ್ತೆ ನೆಕ್ಸ್ಟ್ ವರ್ಷ ನೋಡ್ತೀನಿ. ಹಿಂದಿನ ವರ್ಷ ಎಷ್ಟು ಕೊಟ್ಟಿನಿ ಕೇಳ್ರಿ ಅವ್ರಿಗೆ. ಮೇಡಮ್, ತಾವುಗಳು ಬಂದು 3 ವರ್ಷ ಆಯ್ತು. ಬೋರ್ಡು ಹಿಂದಿನ ವರ್ಷ ಆದ್ರೂ ನಾವು ಈ ತರ ಹೋರಾಟ ಮಾಡಿನೇ ಕೊಟ್ಟಿರೋದು ಮೇಡಮ್. ನೀವು ಪ್ರೀತಿಯಿಂದ ನಾವು ಬಂದ ತಕ್ಷಣ ಕೊಟ್ಟಿಲ್ಲ, ನಾವು ಈ ತರ ಹೋರಾಟ ಮಾಡಿ ತಗೊಂಡಾದ್ಮೇಲೆ ತೆರಿಗೆ ಕಟ್ಟೋದು ಏನ್ ಮಾಡ್ತೀರಿ? ಸಾರ್ವಜನಿಕರ ತೆರಿಗೆ ಕಟ್ಟೋದು ಏನ್ ಮಾಡ್ತೀರಿ? ಅಂಬೇಡ್ಕರ್ ಬೋರ್ಡಿಗೆ ಅಂಬೇಡ್ಕರ್ ಜಯಂತಿ ಮಾಡಕ್ ನಿಮ್ಗೆ 5,000 ರೂಪಾಯಿ ರೊಕ್ಕ ಇಲ್ಲ ನಿಮ್ ಕಡೆ.
ಅಂಬೇಡ್ಕರ್ ಭೇಟಿ ಮಾಡ್ಸಕ್ಕೆ ನಿಮ್ಮ ಕಡೆ ಹೆಸರು ಕೊಟ್ಟಿಲ್ಲ ಮೇಡಮ್. ಅಲ್ಲ ಮೇಡಮ್, ತರಕಾರಿ ಅಂಬೇಡ್ಕರ್ ನೀವು ದಿನ ಬಂದು ಡ್ಯೂಟಿ ಮಾಡ್ತೀರಲ್ಲ, ನಾವಲ್ಲಿ ಹೇಳಿದ ಮೇಲೆ ಗೊತ್ತಾಯ್ತು ನಿಮಗೆ ಅಂಬೇಡ್ಕರ್ ಬೋರ್ಡ್ ಪೇಂಟಿಲ್ಲ ಅನ್ನೋದು. 3 ವರ್ಷದಿಂದ ನೋಡ್ತಾ ಇದೀವಲ್ಲ ನಾವಲ್ಲಿ ಹೇಳಿದ ಮೇಲೆ ನಿಮಗೆ ಅಂಬೇಡ್ಕರ್ ಪೇಂಟಿಲ್ಲ ಅಂತ ಗೊತ್ತಾಗಿದೆ ನಿಮಗೆ. ನಿಮಗೆ 4 ದಿನದಿಂದ ಗೊತ್ತಾಗಿಲ್ಲ, ನೀವು 4 ಗೊತ್ತಾಗಿಲ್ಲ. ದನಗಳು ಕಟ್ಟ ಜಾಗ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನ ಇಟ್ಕೊಂಡು ಹೇಳ್ತಾರೆ ಇವರು. ಅಂಬೇಡ್ಕರ್ ಯಾಕೆ ಹೇಳಿದ್ರೆ ನನ್ನ ಜಯಂತಿನ ಆಚರಿಸ್ಬಿಡೋದು ಅಂತ ಯಾಕೆ ಹೇಳಿದ್ರು? ನಿಮ್ಮಂತರ ಇಲ್ಲಿ ಕುಂತಿರ್ತೀರಿ, ನಿಮ್ಮಂತರ ಇಲ್ಲಿ ಅಧಿಕಾರದಾಗ ಕುಂತಿರ್ತಾರ ಅನ್ನೋ ವಿಚಾರಕ್ಕೆ ಅವ್ರು ಅಂಬೇಡ್ಕರ್ ನಮ್ಮ ಪ್ರೀತಿಯ ವಿಶ್ವಾಸದಿಂದ ಆಚರಿಸ್ತೀವಿ ಅದನ್ನ. ಅದು ಸಂವಿಧಾನ ಶಿಲ್ಪಿ ಅದ ಭಾರತ ರತ್ನ ಅವ್ರನ್ನ ಅಂಬೇಡ್ಕರ್ ಜಯಂತಿನ ಆಚರಿಸ್ಬಿಡೋದು ಅಂತ ಹೇಳಿಲ್ಲ ಅವರು. ಗೊತ್ತಿಲ್ಲ ಮೇಡಮ್ ಅಂಬೇಡ್ಕರ್ಗೆ ಏನಂತ ಯಾವ ತರ ಮೇಡಮ್ ಏನಂತ ಏನಂತ ಬರ್ತಾರೆ ಮೇಡಮ್? ಅವ್ರಿಗೆ ಇಷ್ಟ ಇರ್ಲಿಲ್ರಿ ಅದು ಮಾಡ್ಕೊಳೋದು. ಜಯಂತಿ ಆಚರಿಸೋದ್ರ ಒಂದು ವ್ಯಕ್ತಿನ ಪೂಜಿಸಂಗ ಅಂತ ತಿಳ್ಕೊಂಡಿದ್ರಂತ. ಈಗ ಅನ್ಬೋಳ ಹೇಳ್ಯಾರ, ಈಗ ಹಂಗ ಅವ್ರು ಬರ್ತಾರ, ಅದಕ್ಕಾಗಿ ನಾವು ಜಯಂತಿ ಆಚರಿಸೋದು ಬೇಡ. ಆದೇಶ ಇದೆಯಲ್ಲ, ಸುತ್ತೋಲೆ ತಮ್ಮ ಗಮನಕ್ಕೆ ಸುತ್ತೋಲೆ ಇದೇನೇ ಇಲ್ಲ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ಬೇಕಾ ಇಲ್ಲ, ಸುತ್ತೋಲೆ ಮಾಡಿ ಅಮೌಂಟ್ ಕೇಳಿದಕ್ಕ ದೌರ್ಜನ್ಯ ಮಾಡಿ ಇಷ್ಟ ಬೇಕಂತ ಕೇಳಸಲ ಹೇಳ್ತೀನಿ ನಾನು. ದೌರ್ಜನ್ಯ ಮಾಡಿದ್ವಿ ನೀವು, ನಾವು ಮನೆಗೆ ಕೊಟ್ಟಿವ ದೌರ್ಜನ್ಯ ಮಾಡಿವಿ. ಫೋನ್ ಮಾಡ್ತಾರ, ಎಲ್ಲೇ ಒಂದು ಕಡೆ ಇರ್ತೀವಿ ನಾವು, ಏನೋ ಒಂದು ಪರಿಸ್ಥಿತಿ ಒಳಗಿರ್ತೀವಿ. ಸ್ಪಷ್ಟವಾಗಿ ಆಡಳಿತ ಅಧಿಕಾರಿ ಅದಾರಿ, ಈಗ ಅಧ್ಯಕ್ಷ ಇಲ್ಲ, ಅದಕ್ಕೆ ಗಮನಕ್ಕೆ ತಗೊಂಡು ಚೆಕ್ ಬರ್ತೀನಿ ಅಂತಂದ್ರ ಯಾವಾಗ ತರೋದು ನೀವು? ಯಾವಾಗ ಮಾಡೋದು ಸರ್? ನಾವು 4ನೇ ತಾರೀಕು ಕೊಟ್ಟಿವಿ ಸರ್. 4ನೇ ತಾರೀಕು ಕೊಟ್ಟರೆ ಎಷ್ಟು ದಿನ ಬೇಕು ನಿಮಗೆ ಆಡಳಿತ ಅಧಿಕಾರಿಗೆ ಗಮನಕ್ಕೆ ತರಕ? ಅಲ್ರಿ ಮತ್ತೆ ಕೇಳ್ಬೇಕು ಅವರು. ಎಷ್ಟು ದಿನ ಬೇಕು ಮೇಡಮ್? ಇವಾಗ 4ನೇ ತಾರೀಕು, ಇವತ್ತು 13ನೇ ತಾರೀಕು, ಇವತ್ತು ನಾಳೆ ಜಯಂತಿ ಇರೋದು. 3 ಪಂಚಾಯತಿ ಮೇಂಟೈನ್ ಮಾಡಿ ಅಧ್ಯಕ್ಷರು ಸರ್, ಇವರು ಪಂಚಾಯತಿ ಅಧ್ಯಕ್ಷರು. ಹೌದು ಹೌದ್ರಾ? ಫೋನ್ ರಿಸೀವ್ ಮಾಡಲ್ಲ, ಫೋನ್ ರಿಸೀವ್ ಮಾಡಲ್ಲ ಅಂತ ಅಂದಾಗ ಈಗ ಪಂಚಾಯತಿಗೆ ಸೋಮವಾರ ದಿನ ಬರೀ ಹೇಳಿದ್ರು. ಸೋಮವಾರ ದಿನ ಬಂದ್ರೆ ಪಂಚಾಯತ್ ಮಾತಾಡಿದ್ರು. ಈಗ ನಮ್ದು ಸಮ್ಮರ್ ಟೈಮ್ನಾಗ ಟೈಮಿಂಗ್ ಚೇಂಜ್ ಆಗತ್ತೆ ಅಂದ್ರು. 8 ಗಂಟೆಯಿಂದ ಹಿಡಿದು 2 ಗಂಟೆ ತನಕ ಟೈಮಿಂಗ್ ಅಂತ ಹೇಳಿದ್ರು. ಇವ್ರು ಡ್ಯೂಟಿ ಎಷ್ಟು ಗಂಟೆಗೆ ಬಂದ್ರೆ ಕೇಳ್ರಿ, ಎಷ್ಟು ಗಂಟೆಗೆ ಬಂದ್ರೆ ಕೇಳ್ರಿ ಅವ್ರಿಗೆ. ಅಲ್ಲ ಅದ ಮತ್ತೆ ಹೆಚ್ಚು ಕಡಿಮೆ ಬಂದ್ರೆ ಸಾರ್ವಜನಿಕರು ಹೆಚ್ಚು ಕಡಿಮೆ ಬಂದಾಗ ಸಾರ್ವಜನಿಕರು ಬಂದಾಗ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಹೆಚ್ಚು ಕಡಿಮೆ. ಸಾರ್ವಜನಿಕ ಬಂದಾಗ ಹೆಚ್ಚು ಕಡಿಮೆ ರೆಸ್ಪಾನ್ಸ್ 11:30ವರೆಗೆ ಡ್ಯೂಟಿಗೆ ಬಂದು ಮತ್ತೆ ನಮ್ಮ ಸಮ್ಮರ್ ಟೈಮಿಗೆ 8 ಗಂಟೆಯಿಂದ 2 ಗಂಟೆ ತನಕ ಡ್ಯೂಟಿ ಹೇಳಿದೆ. ಮತ್ತೆ ಮೊನ್ನೆ ನಾನು 1:30 ಆಗೈತ್ರಿ ಬರ್ತೀನಿ ಪಂಚಾಯತ್ ಗಿರಿ ಮೇಡಮ್ ಅಂದ್ರೆ ನಾನು ಡ್ಯೂಟಿ ಟೈಮಿಗೆ ಮುಗೀತಿ ಇವಾಗ. ಹೌದ್ರಿ? ಗೊತ್ತಿದ್ದ ಕಾರಣ 11 ಗಂಟೆಗೆ ಬಂದ್ರಿ. ಸಾರ್ವಜನಿಕರ ನಾವು ಸಾರ್ವಜನಿಕರ ಮೇಲೆ ಈ ಸೀಟಿಗೆ ಕುಂತ್ರಿ ಮೇಡಮ್. ನೀವು ಅನ್ನ ನೀವು ಹಾಕಿರ ಒಡವೆ ವಾರ್ಡ್ ವೈದ್ಯರುಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದು. ನಿಮ್ಮಪ್ಪ ಕೊಟ್ಟಿದ್ದಾರ, ನಮ್ಮಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದು. ನಾವು ಮಾಡೋದು ಗೊತ್ತಾಗ್ತೇನೆ, ಡ್ಯೂಟಿ ಮಾಡೋದು ಗೊತ್ತಾಗ್ತೇನೆ. ಯಾರು ಕೊಟ್ಟಿದ್ದೀರ ನಿಮಗೆ? ಅವ್ರು ಜಯಂತಿ ಮಾತಾಡ್ಬೇಡ. ಅವ್ರು ಜಯಂತಿ ಮಾಡಕ್ಕೆ ಬೇಡ ಅಂತಾರಲ್ಲ, ಅವ್ರು ದುಡ್ಡು ಬೇಡ, ನಾವು ಏನ್ ಮಾಡ್ತೀವಿ? ಸೆಕ್ರೆಟರಿ ಸರ್ ಅವ್ರು ಮೇಡಮ್ ಅದ್ರ ಬೇಡ ಮೇಡಮ್, ನೀವು ಮಾತಾಡ್ಬೇಡ. ಬೇಡ ಬೇಡ